ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ನ ರಿಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಎರಡನೇ ಲೆಕ್ಚರನ್ನು ಕೇಳ್ತಾ ಇದ್ದೇವೆ. ಸೊ ವಿದ್ಯಾರ್ಥಿಗಳೇ, ಹಾಗಾದರೆ ಬನ್ನಿ, ಲೆಟ್ ಸ್ಟಾರ್ಟ್. ಸೊ ವಿದ್ಯಾರ್ಥಿಗಳೇ, ಇದು BCom 5ನೇ ಸೆಮಿಸ್ಟರ್ಗೆ ಕುವೆಂಪು ವಿಶ್ವವಿದ್ಯಾಲಯದ ಪಠ್ಯಕ್ರಮ ಇದಾಗಿದ್ದು, ಸೊ ಪ್ರೀವಿಯಸ್ ತರಗತಿನಲ್ಲಿ ನಾವು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ರಿಕನ್ಸಿಲೇಷನ್ ಅನ್ನು ಸ್ಟಡಿ ಮಾಡಿದ್ವಿ. ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಾನ್ಸೆಪ್ಟ್ ಆಫ್ ರಿಕನ್ಸಿಲೇಷನ್ ಮೆಥಡ್. ಸೊ ಅದರಲ್ಲಿ ಸೊ ವಿಲ್ ಗೆಟ್ ಟು ನೋ ದ ಡಿಫರೆನ್ಸಸ್ ಬಿಟ್ವೀನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಕಾಸ್ಟ್ ಅಕೌಂಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್. So these things we will come to know. So after referring this unit, but ಇಲ್ಲಿ ನಾವು we have studied what exactly the meaning of reconciliation of cost and financial statements. But the problem is, what are the problems? The problems ಅನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. Why the statements are showing different answer. So ಅದಕ್ಕೆ ಆನ್ಸರ್ಗಳು ಈ ಕೆಳಗಿನಂತಿದ್ದಾವೆ. ಐಟಮ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್, ಅಂದ್ರೆ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ಮಾತ್ರ ಎಂಟ್ರಿ ಮಾಡ್ತೇವೆ. ಸೊ ಎರಡನೇದು ಐಟಮ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್, ಅಂದ್ರೆ ಕೆಲವೊಂದು ಎಕ್ಸ್ಪೆನ್ಸ್ಗಳನ್ನ ಅಥವಾ ಟ್ರಾನ್ಸಾಕ್ಷನ್ಗಳನ್ನ ಕಾಸ್ಟ್ ಅಕೌಂಟ್ ಅಲ್ಲಿ ಮಾತ್ರ ಎಂಟ್ರಿ ಮಾಡ್ತೇವೆ. ಸೊ ಸಮ್ಟೈಮ್ಸ್ ಓವರ್ ಅಬ್ಸಾರ್ಪ್ಷನ್ ಅಂಡ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಕೂಡ ಆಗುತ್ತೆ. Different method of stock valuations ಇದೆ, LIFO, FIFO ಇದೆ, and there we have average method ಇದೆ. So these differences leads to differences in financial statement ಮತ್ತೆ cost statement. ಅದಾದ್ಮೇಲೆ abnormal gains and losses. So different method of charging depreciation ಇರುತ್ತೆ, ಸೊ ಅದಕ್ಕೋಸ್ಕರ ವೇರಿಯೇಷನ್ಸ್ ಆಗುತ್ತೆ. ನೋಡಿ, ಯಾವ್ಯಾವ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ ಅಂತ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್, ಫೈನಾನ್ಷಿಯಲ್ ಇನ್ಕಮ್ಸ್ ಅಥವಾ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಇರುತ್ತೆ. ಸೊ ಈ ತರ ಫೈನಾನ್ಷಿಯಲ್ ಚಾರ್ಜಸ್ ಅನ್ನು ನಾವು ಡಿವೈಡ್ ಮಾಡ್ತೀವಿ. ಎಕ್ಸಾಂಪಲ್ಸ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂಡ್ ಇನ್ವೆಸ್ಟ್ಮೆಂಟ್, ಇದನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮಾತ್ರ ತೋರಿಸ್ತೀವಿ, ಕಾಸ್ಟ್ ಅಕೌಂಟ್ ಅಲ್ಲಿ ತೋರಿಸಲ್ಲ. ಡಿಸ್ಕೌಂಟ್ ಆನ್ ಡಿವೆಂಚರ್ಸ್, ಇದನ್ನು ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮಾತ್ರ ತೋರಿಸ್ತೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಮಾರ್ಟ್ಗೇಜಸ್, ಫೈನ್ಸ್ ಅಂಡ್ ಪೆನಾಲ್ಟೀಸ್, ಡ್ಯಾಮೇಜಸ್ ಪೇಬಲ್ ಅಂಡರ್ ಕೋರ್ಟ್, and stamp duty and expenses on issue and transfer of shares. Financial income ಯಾವ್ಯಾವು ಅಂತ ನೋಡೋಣ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂಡ್ ಇನ್ವೆಸ್ಟ್ಮೆಂಟ್, ರೆಂಟ್ ರಿಸೀವಬಲ್ ಆಗಿರ್ಬೋದು, ಡಿವಿಡೆಂಡ್ ಅಂಡ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಬ್ಯಾಂಕ್ ಡೆಪಾಸಿಟ್ ಆಗಿರ್ಬೋದು, ಟ್ರಾನ್ಸ್ಫರ್ ಫೀಸ್ ಅಂಡ್ ಬ್ರೋಕರೇಜ್ ರಿಸೀವ್ಡ್ ಆಗಿರ್ಬೋದು. ಇವೆಲ್ಲವುಗಳನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮಾತ್ರ ತೋರಿಸ್ತೀವಿ. ಅಪ್ರಾಪ್ರಿಯೇಷನ್ಸ್ ಅಷ್ಟೇನೆ. ಸೊ ವಿ ವಿಲ್ ನಾಟ್ ಶೋ ಇನ್ ಕಾಸ್ಟ್ ಅಕೌಂಟ್, ವಿ ವಿಲ್ ಶೋ ಓನ್ಲಿ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Example, dividend paid, transfer to reserves and sinking fund, donations and charities, income tax, goodwill, preliminary expense written off, excess provision for depreciation and for bad debts. And these are all the transactions which are recorded only in profit and loss account. So ಅದಕ್ಕೋಸ್ಕರ ಏನಾಗುತ್ತೆ, it shows different balance. Very simple, no? ಎರಡು ಸ್ಟೇಟ್ಮೆಂಟ್ ಇದೆ, ಒಂದೇ ಮಾತ್ರ ನಾವು ರೆಕಾರ್ಡ್ ಮಾಡ್ತಾ ಹೋದ್ರೆ ಇನ್ನೊಂದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಗೇನ್, ರೈಟ್? ಸೊ ದೇರ್ ಇಸ್ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಹಾಗೆ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನ ಕಾಸ್ಟ್ ಅಕೌಂಟ್ ನಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ. ಯಾವ್ದ್ಯಾವುದು? ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್ ಆಗಿರ್ಬೋದು, ರೆಂಟ್ ಆನ್ ಓನ್ ಬಿಲ್ಡಿಂಗ್ ಆಗಿರ್ಬೋದು, ಸ್ಯಾಲರಿ ಟು ದ ಪ್ರೊಪರೇಟರ್ ಆಗಿರ್ಬೋದು. ಓಕೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಸೊ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಅವರ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಶೋಸ್ ಡಿಫರೆಂಟ್ ಬ್ಯಾಲೆನ್ಸ್. ಹಾಗಾಗಿ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತದು, ರೀಕನ್ಸಿಲ್ ಮಾಡಬೇಕಾಗುತ್ತೆ. ಕಾಸ್ಟ್ ಸ್ಟೇಟ್ಮೆಂಟ್ಗೂ ಪ್ರಾಫಿಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೂ ರೀಕನ್ಸಿಲ್ ಮಾಡಬೇಕಾಗುತ್ತೆ. ಸೊ ದಿಸ್ ಪ್ರೋಸೆಸ್ ಯಾಕೆ ಮಾಡಬೇಕು ಅಂತ ಹೇಳಿದ್ದೀನಿ. ಕೆಲವೊಂದು ಎಕ್ಸ್ಪೆನ್ಸ್ಗಳನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಮಾತ್ರ ಎಂಟರ್ ಮಾಡ್ತೀವಿ, ಕೆಲವೊಂದು ಟ್ರಾನ್ಸಾಕ್ಷನ್ ಗಳನ್ನ ಕಾಸ್ಟ್ ಅಕೌಂಟ್ ಅಲ್ಲಿ ಮಾತ್ರ ಎಂಟರ್ ಮಾಡ್ತೀವಿ. ಓಕೆ, ಬಿಕಾಸ್ ಆಫ್ ದೇರ್ ನೇಚರ್, ರೈಟ್? ಸೊ ದಟ್ ಈಸ್ ವೈ ಅವರ್ ಸ್ಟೇಟ್ಮೆಂಟ್ಸ್ ಆರ್ ಶೋಯಿಂಗ್ ಡಿಫರೆಂಟ್ ಬ್ಯಾಲೆನ್ಸಸ್. ಸೊ ಟು ರಿಕನ್ಸಿಲ್ ದೆಮ್, ಸೊ ವಿ ನೀಡ್ ಒನ್ ಸಿಂಗಲ್ ಸ್ಟೇಟ್ಮೆಂಟ್, ದಟ್ ಈಸ್ ರಿಕನ್ಸಿಲೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈಗೇನ್ ಸ್ಟಡಿ ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ರೀಸನ್ ಫಾರ್ ಡಿಫರೆನ್ಸಸ್ ಇನ್ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ಕಾಸ್ಟ್ ಅಕೌಂಟ್ಸ್ ಅಂಡ್ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ಫೈನಾನ್ಷಿಯಲ್ ಅಕೌಂಟ್ಸ್ ನಾವು ಸ್ಟಡಿ ಮಾಡಿದ್ವಿ. ಲೆಟ್ಸ್ ಸಿ ಒಂದಷ್ಟು ಒಂದೆರಡು ಮೂರು MCQs ನೋಡೋಣ.
What are financial charges? Financial charges ಯಾವ್ಯಾವ ಒಂದು ಐಡೆಂಟಿಫೈ ಮಾಡಬೇಕು ನೀವು. Interest on bank loan, fines and penalties, damages payable under court, all of the above. Answer is all of the above. What are purely financial incomes? Rent receivable, dividend and interest received on investment ಆಗಿರ್ಬೋದು, rent received on bank deposit, all of the above. Answer is all of the above. Yes. ಇದರಲ್ಲಿ ಯಾವುದು other than financial incomes ಇಲ್ಲ ಇಲ್ಲಿ. All are financial incomes. Which of the below is not appropriation? Appropriation ಅಲ್ಲ ಯಾವ್ದು? Dividend paid, rent paid, interest on debenture. So ಯಾವುದು appropriation ಅಲ್ಲ ಅಂತ ಹೇಳಿದ್ರೆ dividend paid. So not appropriations, right? The dividend paid. These are all the various references. You just go through this once and you will understand in detail. ಇನ್ನೂ ಕೆಲವು ವಿಚಾರಗಳು ಗೊತ್ತಾಗ್ತದೆ. So you study this. Okay. Thank you.